ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಇವತ್ತಿನ ದಿನಾಂಕ ಮೇ 6 ಎಲ್ಲ ಕರೆಂಟ್ ಅಫೇರ್ಗಳನ್ನು ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಡೈಲಿ ಕರೆಂಟ್ ಅಫೇರ್ ಹಾಕ್ತೀವಲ್ಲ ಆ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಶುರು ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೋಡಿ ಫ್ರೆಂಡ್ಸ್, 2025ರಲ್ಲಿ ಒಂದು ಆಪರೇಷನನ್ನು ಲಾಂಚ್ ಮಾಡಲಾಗಿದೆ. ಅದರ ಹೆಸರು ಆಪರೇಷನ್ ಹಾಕ್ ಅಂತ. ಈ ಆಪರೇಷನ್ ಹಾಕನ್ನು ಯಾವ ಸಂಸ್ಥೆ ಶುರು ಮಾಡಿದೆ ಅಂತ ಕೇಳ್ತಿದೆ. ಮಾಡಿರುವಂಥ ಸಂಸ್ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ CBI ನೀವು ಕೇಳಿರ್ಬೋದು. ತುಂಬಾ ಒಂದು ಸ್ಟ್ರಿಕ್ಟ್ ಆದಂತಹ ಸಂಸ್ಥೆ. ಇನ್ವೆಸ್ಟಿಗೇಷನ್ಗಳಲ್ಲಿ ಇದನ್ನು ಕೊನೆಗೆ ಕರೆಯುವಂಥ ಕೆಲಸನ ಮಾಡ್ತಾರೆ. ಎಲ್ಲಿ ನ್ಯಾಯ ಸಿಗ್ತಾನೆ ಇಲ್ಲ ಅನ್ಸುತ್ತೋ ಅಲ್ಲಿ ಕೊನೆಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಂದ್ಬಿಡತ್ತೆ. ಏನಪ್ಪ ಅಂತಂದರೆ ಯಾಕೆ ಆಪರೇಷನ್ ಹಾಕನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ, ಈಗ ಇತ್ತೀಚೆಗೆ ನೀವು ನೋಡ್ಬೋದು ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆಯನ್ನು ಮಾಡಲಾಗ್ತಿದೆ. ಲೈಂಗಿಕ ಶೋಷಣೆಯನ್ನು ಹೇಗೆ ಮಾಡಲಾಗ್ತಿದೆ? ಆನ್ಲೈನ್ನಲ್ಲಿ ಮಾಡಲಾಗ್ತಿದೆ. ಅಂದರೆ ಅವರ ಒಂದು ಲೈಂಗಿಕ ಒಂದು ವಿಡಿಯೋಗಳನ್ನು ಮಾಡಿ ಅವುಗಳನ್ನು ಪೋಸ್ಟ್ ಮಾಡಲಾಗುತ್ತಿದೆ ಆನ್ಲೈನ್ನಲ್ಲಿ. ಈ ರೀತಿ ಮಾಡೋದನ್ನು ನಿಲ್ಲಿಸೋಕೆ ಈ ಒಂದು ಆಪರೇಷನ್ ಹಾಕನ್ನು ಶುರು ಮಾಡಿದ್ದಾರೆ. ಏನಂತಂದರೆ 18ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇವರನ್ನು ವಿಡಿಯೋಗಳಲ್ಲಿ ಇವರನ್ನು ಲೈಂಗಿಕ ಶೋಷಣೆ ಮಾಡಿ ಅವುಗಳನ್ನ ಶೇರ್ ಮಾಡ್ತಾರೆ. ಹೀಗೆ ಮಾಡೋದು ಆಯಿತು, ಆ ವಿಡಿಯೋಗಳನ್ನ ತಯಾರು ಮಾಡೋದಾಯಿತು, ಹಾಗೂ ಆ ವಿಡಿಯೋಗಳನ್ನ ಇವನ್ ನೋಡೋದು ಆಯಿತು. ಇವೆಲ್ಲನೂ ಕೂಡ ಒಂದು ದೊಡ್ಡ ಅಪರಾಧ. ಆ ಒಂದು ಅಪರಾಧವನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಅಮೇರಿಕಾದ ಒಂದು ಕೆಲವು ಸಂಸ್ಥೆಗಳ ಒಂದು ಮಾಹಿತಿಯ ಮೇರೆಗೆ ಈ ಒಂದು ಆಪರೇಷನ್ ಹಾಕನ್ನು ಶುರು ಮಾಡಲಾಯಿತು. ಅಮೇರಿಕಾದ ಕೆಲವು ಅಥಾರಿಟೀಸ್ ಇವೆ, ಅವು ನಮಗೆ ಮಾಹಿತಿ ಕೊಟ್ಟವು. ಈ ರೀತಿ ನಿಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ, ಚಿಕ್ಕ ಮಕ್ಕಳ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗ್ತಿವೆ, ವೈರಲ್ ಆಗ್ತಿವೆ, ಅವುಗಳನ್ನು ಸ್ಟಾಪ್ ಮಾಡಿ ಅಂತ. ಅದಕ್ಕಾಗಿ ನಮ್ಮ CBI ಏನು ಮಾಡ್ತು, ಅನೇಕ ಹೋಟೆಲ್, ಪಬ್ ಇತ್ಯಾದಿಗಳ ಮೇಲೆ ಒಂದು ರೇಡನ್ನು ಮಾಡಿ ಈ ರೀತಿಯ ಒಂದು ರ್ಯಾಕೆಟನ್ನು ಬರ್ಸ್ಟ್ ಮಾಡುವಂಥ ಕೆಲಸನ ಮಾಡ್ತದೆ. ಇದೇ ರೀತಿ ಒಂದು 2022ರಲ್ಲೂ ಕೂಡ ಆಪರೇಷನ್ ಮೇಘಚಕ್ರ ಅನ್ನುವಂಥ ಒಂದು ಆಪರೇಷನ್ ಲಾಂಚ್ ಮಾಡಲಾಗಿತ್ತು. ಅದು ಕೂಡ ಈ ಒಂದು ಆನ್ಲೈನ್ ಮಕ್ಕಳ ಲೈಂಗಿಕ ಒಂದು ವಿಡಿಯೋಗಳನ್ನು ನಿಲ್ಲಿಸೋದಕ್ಕೆ ಲಾಂಚ್ ಮಾಡಲಾಗಿತ್ತು. ಮುಂದೆ ನೋಡೋಣ ಫ್ರೆಂಡ್ಸ್. ಈ ಒಂದು ಸೈಬರ್ ಅಪರಾಧ ಅಂತ ಕರೀತಾರಲ್ಲ, ಇದೊಂದು ಸೈಬರ್ ಅಪರಾಧದಲ್ಲಿ ಬರುತ್ತೆ. ಈ ರೀತಿ ವಿಡಿಯೋಗಳನ್ನ ಮಾಡೋದು. ಇದು ಯಾವ ಕಾಯ್ದೆ ಅಂಡರ್ ಬರ್ತದ? IT ಆ್ಯಕ್ಟ್, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಂಡರ್ ಈ ಒಂದು ಸೈಬರ್ ಅಪರಾಧಗಳು ಬರ್ತವೆ. ಓಕೆ, ಸ್ವಲ್ಪ CBI ಬಗ್ಗೆನೂ ಮಾಹಿತಿಯನ್ನು ನೋಡೋಣ ಇಲ್ಲಿ. ಏನಂತಂದರೆ, ನಮ್ಮ ರಾಷ್ಟ್ರೀಯ ಮಟ್ಟದ ಒಂದು ತನಿಖಾ ಸಂಸ್ಥೆ ಇದು. ಏನು? ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆ. ಪ್ಲಸ್ ಇದಕ್ಕೆ ಎಲ್ಲರೂ ಏನಂತ ಕರೀತಾರಪ್ಪ ಅಂತಂದ್ರೆ, ಪಂಜರದಲ್ಲಿ ಬಂಧಿತವಾದಂತಹ ಪಾರಿವಾಳ. ಯಾಕಪ್ಪ ಈ ರೀತಿ ಕರೀತಾರಂತಂದ್ರೆ, ಈ ಒಂದು CBI ಏನದ, ಇದು ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇದು ಡೈರೆಕ್ಟಾಗಿ ಬರೋದ್ರಿಂದ ಇದಕ್ಕೆ ಪಂಜರದಲ್ಲಿ ಬಂಧಿತವಾದಂಥ ಪಾರಿವಾಳ. ಕೇಂದ್ರ ಸರ್ಕಾರ ಹೇಗೆ ಅದನ್ನು ಕೆಲಸ ಮಾಡೋಕ್ಕೆ ಹೇಳುತ್ತೋ ಅದೇ ರೀತಿ ಇವರು ಕೆಲಸ ಮಾಡ್ತಾರೆ. ಆದ್ದರಿಂದ ಇವರಿಗೆ ಹೀಗೆ ಕರೀತಾರೆ. ಮತ್ತೊಂದು ಏನು ವಿಶೇಷ ಅಂತಂದರೆ, ಈ ಒಂದು CBIದ್ದು ಇವರು RTIನ ಅಡಿಯಲ್ಲಿ ವಿನಾಯಿತಿಯನ್ನು ಪಡೆದಿದ್ದಾರೆ. RTI ಅಂದರೆ ಏನು? ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯ ಹಕ್ಕು. ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಮಾಹಿತಿಯ ಹಕ್ಕು ಇದೆ, ನಿಮಗೆಲ್ಲರಿಗೂ ಗೊತ್ತಿರಬೇಕದು. ಮಾಹಿತಿಯನ್ನು, ಯಾವ ಮಾಹಿತಿ? ಅನೇಕ ಒಂದು ಇವೇನು ಸಂಸ್ಥೆಗಳಿವೆ, ನಮ್ಮ ಸರ್ಕಾರಿ ಸಂಸ್ಥೆಗಳು, ಅವುಗಳಿಂದ ಮಾಹಿತಿಯನ್ನು ಪಡೆಯುವಂಥ ಹಕ್ಕಿದೆ. ನಾವು RTIಯನ್ನು ಫೈಲ್ ಮಾಡಿದಾಗ ಸರ್ಕಾರ ನಮಗೆ RTIನ ಉತ್ತರ ಕೊಡಲೇಬೇಕು, ಅದೊಂದು ನಮ್ಮ ಹಕ್ಕದು. ಬಟ್ ಈ CBI ಅನ್ನೋದೇನಿದೆ, ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ನಿಂದ ಕೂಡ ವಿನಾಯಿತಿಯನ್ನು ಪಡೆದದ. ಇದೊಂದು ಸೆಕ್ಯೂರಿಟಿ ಕಾರಣಗಳಿಂದಾಗಿ ಇವುಗಳಿಗೆ CBIಗೆ ಈ ಒಂದು ವಿನಾಯಿತಿಯನ್ನು ನೀಡಲಾಗಿದೆ. ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ, ನೆನ್ಪಿಟ್ಕೊಳ್ಳಿ. ಈಗಿನ ಸದ್ಯದ ಡೈರೆಕ್ಟರ್ ಯಾರು? ಪ್ರವೀಣ್ ಸೂದ್ ಅನ್ನೋರು, IPS ಇದ್ದಾರೆ ಇವರು. ಸ್ಥಾಪನೆ 1963ರಲ್ಲಿ ಆಗಿತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ನೋಡಿ, ಇತ್ತೀಚೆಗೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್, AIFF, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್, ಇದು ಒಂದು ಪ್ರಶಸ್ತಿಗಳನ್ನ ನೀಡ್ತದೆ ಪ್ರತಿ ವರ್ಷ. ಈ ವರ್ಷ ಬೆಸ್ಟ್ ಮೇಲ್ ಪ್ಲೇಯರ್ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಕೇಳ್ತಿದ್ದಾರೆ. ಇದು ಸಿಕ್ಕಿರೋದು ಸುಭಾಷಿತ್ ಬೋಸ್ ಅನ್ನುವಂಥ ಫುಟ್ಬಾಲರ್ಗೆ. ಇವರು ಡಿಫೆಂಡರ್ ಆಗಿ ಫುಟ್ಬಾಲ್ ಆಡ್ತಾ ಇದ್ರು. ಓಕೆ, ಸುಭಾಷಿತ್ ಬೋಸ್, ಈ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಹೆಸರಿದು. ಬೆಸ್ಟ್ ವುಮನ್ ಪ್ಲೇಯರ್ ಆಫ್ ದ ಇಯರ್ ಕೂಡ ನೆನ್ಪಿಟ್ಕೋಬೇಕು ನೀವು. ಈ ಎರಡು ಏನು ಹೆಸರುಗಳಿವೆ ಇವೇ ತುಂಬ ಇಂಪಾರ್ಟೆಂಟ್. ಅನೇಕ ಅದರ್
ಅವಾರ್ಡ್ಗಳನ್ನು ಕೂಡ ನೀಡಲಾಗಿದೆ, ಬಟ್ ಮೇನ್ ಇವೆರಡೆ. ಸೊ ವಿಮನ್ ಪ್ಲೇಯರ್ ಆಫ್ ದಿ ಇಯರ್ ಯಾರು? ವರ್ಷದ ಸೌಮ್ಯ ಗುಗ್ಲೋಟ್. ಇವರು ಫಾರ್ವರ್ಡ್ ಆಟಗಾರರು ಫುಟ್ಬಾಲ್ನಲ್ಲಿ. ಸೌಮ್ಯ ಗುಗ್ಲೋಟ್, ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು AIFFನ ಲೋಗೋ ನೀವು ನೋಡ್ಬೋದು ಇಲ್ಲಿ. ಸೊ ಸ್ವಲ್ಪ ನಾವು ಸುನೀಲ್ ಛೇತ್ರಿ ಅವರ ಬಗ್ಗೆನ ತಿಳ್ಕೊಳ್ಳೋಣ. ಫುಟ್ಬಾಲ್ ಅಂದ ಕೂಡಲೇ ಭಾರತದಲ್ಲಿ ಒಬ್ಬರದೇ ಹೆಸರು ಫೇಮಸ್ ಆಗುತ್ತೆ, ಅದು ಸುನೀಲ್ ಛೇತ್ರಿ ಅವ್ರದ್ದು. ಸೊ ಇವರು ಭಾರತದ ಒಂದು ಫುಟ್ಬಾಲ್ಗೆ ಹೆಸರನ್ನ ಗಳಿಸಿಕೊಟ್ಟಿರೋದು ತುಂಬ ಅಗಾಧವಾದಂಥ ಹೆಸರನ್ನ ಗಳಿಸಿಕೊಟ್ಟಿದ್ದಾರೆ. ತುಂಬಾನೇ ರೆಕಾರ್ಡ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ. ಇವರು ಇತ್ತೀಚೆಗೆ ಒಂದು ವಿಶೇಷವಾದ ವಿಷಯ ಏನಂತಂದ್ರೆ, ನಿವೃತ್ತಿಯನ್ನ ಘೋಷಿಸಿ ಮತ್ತೆ ಬಂದಿದ್ದಾರೆ. ಘೋಷಿಸೋದಷ್ಟೇ ಅಲ್ಲ, ಮತ್ತೆ ವಾಪಸ್ ನಿವೃತ್ತಿಯನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅದು. ಮೂಲತಃ ತೆಲಂಗಾಣ ರಾಜ್ಯದವರು. ಏನಿದು ಸುನೀಲ್ ಛೇತ್ರಿ ಅಂತ ಹೆಸರಿದೆ, ಬಟ್ ತೆಲಂಗಾಣದ ರಾಜ್ಯದವ್ರು ಹೇಗಾಗಕ್ಕೆ ಸಾಧ್ಯ? ಹೌದು, ಇವರು ತೆಲಂಗಾಣ ರಾಜ್ಯದಿಂದ ಬಿಲಾಂಗ್ ಆಗ್ತಾರೆ. ಇವರು ಮೇ ಬಿ ಅಲ್ಲಿ ಹೋಗಿ ಇಮಿಗ್ರೇಟ್ ಮಾಡಿರ್ಬೋದು, ಬಟ್ ಮೂಲತಃ ಇವರು ತೆಲಂಗಾಣ ರಾಜ್ಯದವರು. ಇವರಿಗೆ ಅನೇಕ ಮುಖ್ಯ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಇಂಪಾರ್ಟೆಂಟ್ ಪ್ರಶಸ್ತಿಗಳು: ಅರ್ಜುನ ಪ್ರಶಸ್ತಿ 2011ರಲ್ಲಿ, ಪದ್ಮಶ್ರೀ 2019ರಲ್ಲಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ತುಂಬಾನೇ ಒಂದು ಇಂಪಾರ್ಟೆಂಟ್ ಪ್ರಶಸ್ತಿ ಇದು ಸ್ಪೋರ್ಟ್ಸ್ ಫೀಲ್ಡಲ್ಲಿ, 2021ರಲ್ಲಿ ಇತ್ತೀಚೆಗೆ ಸಿಕ್ಕಿದೆ. ಓಕೆ, ಇವರ ಬಗ್ಗೆ ಕೆಲವೊಂದು ರೆಕಾರ್ಡ್ಗಳನ್ನ ಕೂಡ ನೋಡ್ಬೋದು ನೀವು ಇಲ್ಲಿ. ಇವರು ವಿಶ್ವದ ಅತಿ ಹೆಚ್ಚು ಗೋಲ್ ಮಾಡುವವರಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಎಷ್ಟನೇ ಸ್ಥಾನ? 4ನೇ ಸ್ಥಾನ. ಸೊ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಗೋಲ್ ಮಾಡುವವರಲ್ಲಿ ಇವರು. ಪ್ರಥಮ ಸ್ಥಾನದಲ್ಲಿರೋರು ಕ್ರಿಸ್ಟಿಯಾನೋ ರೊನಾಲ್ಡೋ, ಎಲ್ಲರಿಗೂ ಗೊತ್ತಿರುವಂಥ ಹೆಸರು. ಎಲ್ಲಿಯವರು? ಇವರು ಪೋರ್ಚುಗಲ್ನವರು. 2ನೇ ಸ್ಥಾನದಲ್ಲಿರೋರು ಲಿಯೋನೆಲ್ ಮೆಸ್ಸಿ, ಇವರು ಅರ್ಜೆಂಟೀನಾದವರು. 3ನೇದು ಅಲಿ ಡೆಯಿ ಅಂತ, ಇವರು ಇರಾನ್ನವರು. ಓಕೆ, ಮತ್ತು 4ನೇದು ಬರೋರು ಯಾರು? ನಮ್ಮ ಸುನೀಲ್ ಛೇತ್ರಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇವರೇ ಸುನೀಲ್ ಛೇತ್ರಿ ಅವರು. ಇವ್ರು ಯಾರು? ಇವರು ಬಾಲಾದೇವಿ ಅಂತ. ಏನಿವರು? ಬಾಲಾದೇವಿ. ಇವರು ಕೂಡ ನಮ್ಮ ಫುಟ್ಬಾಲ್ನ ತುಂಬ ಫೇಮಸ್ ಆಟಗಾರರು ಇವರು ಭಾರತದಿಂದ. ಸುನೀಲ್ ಛೇತ್ರಿ ಅಂತೂ ನೀವು ನೋಡಿರ್ತೀರ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 3ನೇ ಪ್ರಶ್ನೆ ಹೀಗಿದೆ ನೋಡಿ. ಇತ್ತೀಚೆಗೆ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವೆಂಬನಾಡ್ ಸರೋವರ, ವೆಂಬನಾಡ್ ಅಂತ ಒಂದು ಸರೋವರ ಇದೆ, ಅದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ಇದರ ಉತ್ತರ ಕೇರಳ. ಇದು ಕೇರಳ ರಾಜ್ಯದಲ್ಲಿದೆ. ಸೊ ಇತ್ತೀಚೆಗೆ ಏನಂತಂದ್ರೆ, ಇದು ಚರ್ಚೆಯಲ್ಲಿ ಯಾಕಿದೆ ಅಂತಂದ್ರೆ, ಇದು ವೆಂಬನಾಡ್ ಸರೋವರ ತುಂಬಾನೇ ಇದು ಏನಂತಂದ್ರೆ ಡಿಗ್ರೇಡ್ ಆಗಿರ್ತಕ್ಕಂಥ ಒಂದು ಸರೋವರ ಆಗಿದೆ. ನೀರಿನ ಮಟ್ಟ ಕಡಿಮೆ ಆಗಿಬಿಟ್ಟಿದೆ. ಆಮೇಲೆ ತುಂಬಾನೇ ಇದರಲ್ಲಿ ಕೆಲಸದ ಅವಶ್ಯಕತೆ ಇದೆ. ಸೊ ಆದ್ದರಿಂದ ಕೇರಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿನಾರಾಯಿ ವಿಜಯನ್ ಅವರು ಏನು ಮಾಡಿದ್ದಾರೆ, ಈ ವೆಂಬನಾಡ್ ಸರೋವರದ ಒಂದು ಪುನಶ್ಚೇತನವನ್ನು ಮಾಡಿಸೋಕೆ 188.25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಸೊ ಅದಕ್ಕೆ ಇದು ಈಗ ನ್ಯೂಸ್ನಲ್ಲಿದೆ. ಸೊ ಇದನ್ನ ನಮಾಮಿ ಗಂಗೆ ಪ್ರಾಜೆಕ್ಟ್ನ ನಿಂದ ಪ್ರೇರಣೆಯನ್ನು ತಗೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮಾಮಿ ಗಂಗೆ ಪ್ರಾಜೆಕ್ಟ್ ನಿಮ್ಗೆ ಗೊತ್ತಿರ್ಬೋದು, ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್. ಗಂಗಾ ನದಿಯನ್ನು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಸೊ ಅದರಿಂದ ಇದಕ್ಕೆ ಪ್ರೇರಣೆಯನ್ನು ತಗೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಸರೋವರ ನೋಡಿ ಫ್ರೆಂಡ್ಸ್. ಸದ್ಯಕ್ಕೆ ಹೇಳ್ಬೇಕಂತಂದ್ರೆ ಕೇರಳನೇ ಎಲ್ಲಕ್ಕಿಂತ ಚೆನ್ನಾಗಿರುವಂತಹ ಒಂದು ಟೂರಿಸ್ಟ್ ಸ್ಪಾಟ್ ಅನ್ಬೋದು. ಸದ್ಯಕ್ಕೆ ಗೋವಾ ಅಂತೂ ಟೂರಿಸ್ಟ್ ಸ್ಪಾಟ್ನಲ್ಲಿ ತುಂಬಾನೇ ಕೆಳಮಟ್ಟದಲ್ಲಿ ಬಂದಿದೆ. ಸೊ ಆದ್ದರಿಂದ ಕೇರಳಕ್ಕೆ ನೀವು ಎಲ್ಲರೂ ಹೋಗಿ ಅಂತ ನನ್ನ ಒಂದು ರೆಕಮೆಂಡೇಶನ್. ಇದೇ ವೆಂಬನಾಡ್ ಸರೋವರ. ಇದರ ಕೆಲವೊಂದು ತುಂಬಾನೇ ಸ್ಪೆಷಲ್ ಆಗಿರುವಂಥ ಸರೋವರ ಅದು. ಯಾಕಂತ ಹೇಳ್ತೀನಿ ಮುಂದೆ. ನೋಡಿ, ವೆಂಬನಾಡ್ ಸರೋವರದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಗೆ ಹೇಳ್ತೀನಿ, ತುಂಬಾನೇ ಇಂಟ್ರೆಸ್ಟಿಂಗ್. ಇದು ಕೇರಳದ ಅತಿ ದೊಡ್ಡ ಸರೋವರ. ಕೇರಳದ ಅತಿ ದೊಡ್ಡ ಸರೋವರ, ಭಾರತದಲ್ಲ, ಭಾರತದಲ್ಲಿ ಅತಿ ಉದ್ದದ ಸರೋವರ ಇದು. ದೊಡ್ಡ ಸರೋವರ ಅಲ್ಲ, ಬಟ್ ಉದ್ದದ ಸರೋವರ. ಓಕೆ, ಇದರ ಉದ್ದ ಎಷ್ಟಂತ ಕೇಳಿದ್ರೆ ಶಾಕ್ ಆಗ್ತೀರಾ. 96.5 ಕಿಲೋಮೀಟರ್ಸ್, 96 ಕಿಲೋಮೀಟರ್ನಷ್ಟು ಉದ್ದವಾದಂಥ ಒಂದು ಸರೋವರ ಇದು. ತುಂಬಾನೇ ಉದ್ದ. ಅಗಲ ಕೂಡ ತುಂಬ ಜಾಸ್ತಿ ಇದೆ, 14 ಕಿಲೋಮೀಟರ್ನಷ್ಟು ಅಗಲನೂ ಇದೆ. ಸೊ ಒಟ್ಟು ಇದರ ಏರಿಯಾ ಎಷ್ಟು, ವಿಸ್ತೀರ್ಣ ಎಷ್ಟು? 2033 ಚದರ ಕಿಲೋಮೀಟರ್. ತುಂಬಾನೇ ದೊಡ್ಡದಾಗಿರ್ತಕ್ಕಂಥ ಒಂದು ಸರೋವರ ಇದು. ಒಂದು ವಿಶೇಷ ಏನಂತಂದ್ರೆ, 2002ನೇ ಇಸ್ವಿಯಲ್ಲಿ ಇದನ್ನ ರಾಮಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ರಾಮಸಾರ್ ಸೈಟ್ ಅಂತ. ಸೊ ಈ ರಾಮಸಾರ್ ಸೈಟ್ ಅನ್ನೋದು ಯಾಕೆ ಘೋಷಣೆ ಮಾಡ್ತಾರೆ, ಏನಿದರ ಅರ್ಥ ಅಂತ ಮುಂದೆ ಹೇಳ್ತೀನಿ ನಾನು.
ವೆಂಬನಾಡ್ ಸರೋವರಕ್ಕೆ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ನೋಡಿ, ಯಾವುದಾದ್ರೂ ಒಂದು ರಾಮ್ಸಾರ್ ಪ್ರದೇಶ ಅಥವಾ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ತದೆ. ಸೊ ಯಾವಕ್ಕೆ ಇದನ್ನ ರಾಮ್ಸಾರ್ ಪ್ರದೇಶ ಅಂತ ಹೆಸರು ಕೊಡ್ತಾರೆ, ಯಾವ ಪ್ರದೇಶಗಳಿಗೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವನ್ನು ಹೊಂದಿರತಕ್ಕಂಥ ವೆಟ್ಲ್ಯಾಂಡ್ಗಳು. ವೆಟ್ಲ್ಯಾಂಡ್ ಅಂತಂದ್ರೆ ತೇವವಾದ ಪ್ರದೇಶಗಳು, ತೇವ ಪ್ರದೇಶಗಳು, ಇವುಗಳಿಗೆ ವೆಟ್ಲ್ಯಾಂಡ್ ಅಂತ ಕರೀತಾರೆ. ಸೊ ಇಂಥ ಒಂದು ಅಂತಾರಾಷ್ಟ್ರೀಯ ಮಹತ್ವವನ್ನು ಹೊಂದಿರ್ತಾ ವೆಟ್ಲ್ಯಾಂಡ್ಗಳಿಗೆ ರಾಮ್ಸಾರ್ ಸೈಟ್ ಅನ್ನುವಂಥ ಒಂದು ಹೆಸರನ್ನ ಕೊಡ್ತಾರೆ. ಯಾಕಂತಂದ್ರೆ ಇವು ಇಂಥ ವೆಟ್ಲ್ಯಾಂಡ್ಗಳೇನಿರ್ತವೆ ಅನೇಕ ಒಂದು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಒಂದು ನೆಲೆಯನ್ನು ಕೊಡ್ತವ, ಪ್ಲಸ್ ಇವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತವ. ಓಕೆ, ಅನೇಕ ಒಂದು ಮೀನುಗಾರಿಕೆ ನಡೀತದ ಅಲ್ಲಿ, ಆಮೇಲೆ ಪಕ್ಷಿಗಳಿಗೆ ಒಂದು ನೆಲೆಯನ್ನು ಕೊಡ್ತದ. ಆದ್ದರಿಂದ ಅವುಗಳಿಗೆ ಒಂದು ರಾಮ್ಸಾರ್ ಸೈಟ್ ಅನ್ನುವಂಥ ಒಂದು ದರ್ಜೆಯನ್ನು ನೀಡಲಾಗುತ್ತೆ. ಸೊ ಇದು ರಾಮ್ಸಾರ್ ಸೈಟ್ ಅಂತ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? 1971 ಅಂತ. 1971ನಲ್ಲಿ ಫೆಬ್ರವರಿ 2ರಂದು ಇರಾನ್ ದೇಶದ ಒಂದು ರಾಮ್ಸರ್ ಎಂಬ ಒಂದು ನಗರದಲ್ಲಿ, ಸೊ ಇಲ್ಲಿ ನೋಡ್ಬೋದು ನೀವು, ಈ ರಾಮ್ಸರ್ ಅನ್ನುವಂಥ ನಗರದಲ್ಲಿ ಇದು ಸ್ಟಾರ್ಟ್ ಆಗಿರೋದ್ರಿಂದ, ಈ ಒಪ್ಪಂದವನ್ನು ಮಾಡಲಾಗಿರೋದ್ರಿಂದ ಇದಕ್ಕೆ ರಾಮ್ಸಾರ್ ಪ್ರದೇಶ ಅಂತ ಕೂಡ ಹೆಸರನ್ನು ಕರಿತಿದ್ದಾರೆ. ಸೊ ಭಾರತದಲ್ಲಿ ಒಟ್ಟು 80ಕ್ಕಿಂತ ಹೆಚ್ಚು ರಾಮ್ಸರ್ ಪ್ರದೇಶಗಳಿವೆ. ಸೊ ರಾಮ್ಸಾರ್ ಸೈಟ್ ಅಂತ 80ಕ್ಕಿಂತ ಹೆಚ್ಚು ಜಾಗಗಳಿಗೆ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಒಪ್ಪಂದ ಆಗಿದ್ದು ಯಾವಾಗ? ವೆಟ್ಲ್ಯಾಂಡ್ ಕನ್ವೆನ್ಷನ್ ಅಥವಾ ರಾಮ್ಸರ್ ಕನ್ವೆನ್ಷನ್ ಅಂತ ಕರೀತಾರೆ. ಯಾವಾಗ? 1971 ಫೆಬ್ರವರಿ 2ರಂದು. ಸೊ ಭಾರತದ ಪ್ರಪ್ರಥಮ ರಾಮ್ಸರ್ ಪ್ರದೇಶ ಯಾವುದು ಅಂತ ಕೇಳ್ತಾರೆ ನಿಮಗೆ ಪರೀಕ್ಷೆಯಲ್ಲಿ. ಏನು ಹೇಳ್ತೀರಾ? ಚಿಲ್ಕಾ ಸರೋವರ. ಎಲ್ಲಿದೆ ಚಿಲ್ಕಾ ಸರೋವರ? ಒಡಿಸ್ಸಾ. ಚಿಲ್ಕಾ ಸರೋವರ ತುಂಬ ಸ್ಪೆಷಲ್ ಆಗಿರೋ ಸರೋವರ. ನೀವು ಮೊದಲು ಕೇಳ್ತೀರ ಈ ಒಂದು ಸರೋವರದ ಹೆಸರನ್ನು. ಈಗ ಮತ್ತೆ ಅದರ ಸ್ಪೆಷಾಲಿಟಿ ಹೇಳ್ತೀನಿ ನಾನು ಮುಂದಿನ ಒಂದು ಸ್ಲೈಡಲ್ಲಿ. ನೋಡೋಣವಾ? ಸೊ ನೋಡೋಣ ಈಗ ಭಾರತದ ಪ್ರಮುಖ ಸರೋವರಗಳು. ನೋಡಿ ಫ್ರೆಂಡ್ಸ್, ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಹೆಸರು ವುಲಾರ್ ಸರೋವರ ಅಂತ. ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅದೇ ಚಿಲಿಕಾ ಸರೋವರ, ಒಡಿಸ್ಸಾನಲ್ಲಿರೋದು. ಉಪ್ಪು ನೀರಿನ ಅತಿ ದೊಡ್ಡ ಸರೋವರ ಇರೋದು ಭಾರತದ್ದು. ಅತ್ಯಂತ ಎತ್ತರದಲ್ಲಿರೋದು ಚಲಾಮು ಸರೋವರ, ಸಿಕ್ಕಿಂನಲ್ಲಿ. ಅತ್ಯಂತ ಉದ್ದದ ಸರೋವರ ಜಸ್ಟ್ ನಾವು ಓದಿದ್ವಿ, ವೆಂಬನಾಡ್ ಸರೋವರ. ಅತ್ಯಂತ ಉದ್ದದ ಸರೋವರ ಇದು ಭಾರತದಲ್ಲಿ. ಅತ್ಯಂತ ದೊಡ್ಡ ಕೃತಕ ಸರೋವರ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಮನುಷ್ಯ ತಯಾರಿಸ್ತಕ್ಕಂಥ ಒಂದು ಸರೋವರ ಯಾವುದು? ಗೋವಿಂದ ವಲ್ಲಭ್ ಪಂತ್ ಸಾಗರ್, ಉತ್ತರ ಪ್ರದೇಶದಲ್ಲಿದೆ ಫ್ರೆಂಡ್ಸ್ ಇದು. ಸೊ ನೀವು ನೋಡಿದ್ರಲ್ಲ, ನಾವು ಹೇಗೆ ಕೇವಲ ಒಂದು ಪ್ರಶ್ನೆ ಕೇಳಲಾಗಿತ್ತು, ವೆಂಬನಾಡ್ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ. ಇದು ಚರ್ಚೆಯಲ್ಲಿತ್ತು, ಅದಕ್ಕಾಗಿ ಈ ಪ್ರಶ್ನೆನ ಕೇಳಲಾಯಿತು. ಸೊ ಜಸ್ಟ್ ಆ ಒಂದು ಪ್ರಶ್ನೆಯಿಂದ ನಾವು ಏನೇನು ಕಲಿತಾ ಬಂದ್ವಿ? ಫಸ್ಟ್ ಆಫ್ ಆಲ್ ನಾವು ಎಷ್ಟು ಅದಕ್ಕೆ ಮಂಜೂರು ಮಾಡಿದ್ರು ಅದನ್ನು ಕಲ್ತ್ವಿ. ಅದಾದಮೇಲೆ ವೆಂಬನಾಡ್ ಸರೋವರದ ಸ್ಪೆಷಾಲಿಟೀಸನ್ನು ಕಲ್ತ್ವಿ. ಅಲ್ಲಿಂದ ನಾವು ಅದಕ್ಕೆ ರಾಮ್ಸರ್ ಸೈಟ್ ಅಂತ ಒಂದು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನು ಕಲ್ತ್ವಿ. ಅದಾದಮೇಲೆ ನಮ್ಮ ನ್ಯಾಚುರಲ್ ಪ್ರಶ್ನೆ ಹುಟ್ಟಿತು, ರಾಮ್ಸರ್ ಸೈಟ್ ಅಂದರೆ ಏನು ಅಂತ. ಸೊ ಅದಕ್ಕಾಗಿ ನಾವು ರಾಮ್ಸರ್ ಸೈಟ್ಗಳ ಬಗ್ಗೆ ತಿಳಿದ್ವಿ. ರಾಮ್ಸರ್ ಸೈಟ್ಗಳ ಬಗ್ಗೆ ತಿಳಿದ ಮೇಲೆ ಭಾರತದ ಪ್ರಮುಖ ಸರೋವರಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ನೀವಿಲ್ಲಿ ನೋಡ್ಬೋದು, ಒಂದು ಕರೆಂಟ್ ಅಫೇರಿಂದ ನಾವು ಅದರಲ್ಲಿರುವಂತಹ ಅನೇಕ ವಿಷಯಗಳ ಬಗ್ಗೆ ನಾವು ಡೀಪಾಗಿ ಇಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಈ ರೀತಿ ನಿಮಗೆ ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಜನರಲ್ ನಾಲೆಜಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ಅಂತಂದರೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರೇ ನೀವು ಇಂಟರ್ವ್ಯೂಗಳನ್ನು ಪಾಸ್ ಮಾಡ್ಬೋದು. ಕೇವಲ ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಇಂಟರ್ವ್ಯೂ ಕೂಡ ಪಾಸ್ ಮಾಡುವಂಥ ಒಂದು ಕ್ಷಮತೆ ನಿಮ್ಮಲ್ಲಿರಬೇಕು. ಅದಕ್ಕೆ ಬೇಕಾಗಿರೋದು ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಜನರಲ್ ನಾಲೆಜನ್ನು ಇಂಪ್ರೂವ್ ಮಾಡಿಕೊಂಡ್ರೆ. ಸೊ ಪ್ರತಿಯೊಂದು ಕರೆಂಟ್ ಅಫೇರನ್ನು ಜನರಲ್ ನಾಲೆಜ್ ಕಡೆ ತಗೊಂಡು ಹೋಗುವಂತಹ ಒಂದು ಅಬಿಲಿಟಿ ನಿಮಗೂ ಬಂದರೆ ನೀವು ಯಾವುದೇ ಒಂದು ಇಂಟರ್ವ್ಯೂವನ್ನು ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಸೊ ಮುಂದೆ ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ಗಳಲ್ಲಿ ನಾವು ಭೇಟಿಯಾಗೋಣ. ಸೊ ಅಲ್ಲಿ ತನಕ ಎಂಜಾಯ್.